ಅವರಿಗೆಲ್ಲ ಮೊಟ್ಟ ಮೊದಲಿಗೆ ಕೃತಜ್ಞತೆ. ಪ್ರತಿನಿತ್ಯವೂ ಒಬ್ಬೊಬ್ಬರ ಮನೆಯಲ್ಲಿ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ. ಇದರ ಜೊತೆಗೇ ನನ್ನನ್ನು ಒಂದು ಗೆಸ್ಟ್ ಹೌಸಲ್ಲಿ ಉಳಿಸಿದರು. ಅದರ ಎದುರುಗಡೆಯೇ ಇದ್ದಂಥ ಶ್ರೀ ರಾಜಶೇಖರ್, ಅವರ ಶ್ರೀಮತಿಯವರು, ಅವರ ಕುಟುಂಬದ ಹಲವಾರು ಜನ, ರಾಜಶೇಖರ್ ಮಕ್ಕಳು ಉಮೇಶ್ ಇತ್ಯಾದಿ. ಅರ್ಧರ್ಧ ಗಂಟೆಗೂ ಒಂದೊಂದು ಗಂಟೆಗೂ ಗೆಸ್ಟ್ ಹೌಸಿಗೆ ಬಂದು ಅವ್ರ ಮನೆ ಎದುರುಗಡೆನೆ ನನಗೇನು ಬೇಕು ಅಂತ ಕೇಳಿ ತಿಳ್ಕೊಂಡು ಅವಶ್ಯಕತೆಗಳನ್ನು ಪೂರೈಸ್ತಿದ್ರು. ನನಗನ್ಸುತ್ತೆ 1-2 kg ವೆಯ್ಟ್ ಜಾಸ್ತಿ ಆಗಿದ್ದೇನೆ. ಹೀಗೆ ಉಪಚಾರ ಮಾಡಿಬಿಟ್ರೆ ಇನ್ನೇನಾಗುತ್ತೆ? ಅದು ಭಾರತದ ಮಣ್ಣಿನ ಗುಣ. ಅದರಲ್ಲೂ ಕರ್ನಾಟಕ ಒಂದು ಸ್ವಲ್ಪ ತೂಕ ಜಾಸ್ತಿ. ಇತ್ತೀಚೆಗೆ ನಾನು ಕಂಡುಕೊಂಡಿದ್ದು ಅದರಲ್ಲೂ ಬಳ್ಳಾರಿ ಒಂದು ಸ್ವಲ್ಪ ತೂಕ ಜಾಸ್ತಿ. ಇವರೆಲ್ಲರಿಗೂ ಭಗವಾನ್ ಶ್ರೀರಾಮಕೃಷ್ಣರು, ಮಹಾಮಾತೆ ಶಾರದಾದೇವಿ, ಶ್ರೀಮತ್ ಸ್ವಾಮಿ ವಿವೇಕಾನಂದರು ಚಿರಕಾಲ ಸಂಪತ್ತು, ಸೌಭಾಗ್ಯ, ನೆಮ್ಮದಿ, ಶಾಂತಿ, ತೃಪ್ತಿ, ಆನಂದ, ಅಧಿಕಾರ, ಗೌರವ, ಕೀರ್ತಿ ಎಲ್ಲ ಕೊಟ್ಟು, ಅವರು ಅಷ್ಟೇ ಯಾಕೆ ನಿಮಗೂ ಕೂಡ ಎಲ್ಲ ಕೊಟ್ಟು ಕಾಪಾಡಬೇಕು. ಸ್ವಾಮಿ ವಿವೇಕಾನಂದರು ಈಗ ಮೈಸೂರಿಗೆ ಬಂದಿದ್ದಾರೆ. ಮೈಸೂರು ರಾಜ್ಯ, ಅಂದಿನ ಮೈಸೂರು ರಾಜ್ಯ ಬೆಂಗಳೂರಿಗೆ ಬಂದಿದ್ದಾರೆ. ಕೇರಳದ ಮೂಲದ ದಿವಾನ್ ಶೇಷಾದ್ರಿ ಅಯ್ಯರ್ ಅವರನ್ನು ಭೇಟಿ ಮಾಡ್ತಾರೆ. ಹಿಮಾಲಯ ಬಿಟ್ಟಿದ್ದೇ ಸ್ವಾಮಿ ವಿವೇಕಾನಂದರು ಭೇಟಿ ಮಾಡ್ತಾ ಇರೋದು ರಾಜರನ್ನ ದಿವಾನರನ್ನ, ರಾಜರನ್ನ ದಿವಾನರನ್ನ. ಯಾಕಿರಬಹುದು? ಸನ್ಯಾಸಿ ನೀನು ಮನೆ ಮನೆಗೆ ಭಿಕ್ಷೆ ಬೇಡಬೇಕಾದವನು. ಶಂಕರಾಚಾರ್ಯರು ಹೇಳ್ತಾರೆ, ಭಿಕ್ಷೆಗೆ, ಊಟಕ್ಕೆ ಭಿಕ್ಷೆ ಇದೆ, ಮಲಕ್ಕೊಳ್ಳೋಕೆ ಶಿವಾಲಯವಿದೆ. ಸನ್ಯಾಸಿ ನಿನಗೆ ಬೇರೆ ಏನು ಬೇಕು? ಉಟ್ಟುಕೊಳ್ಳೋದಕ್ಕೆ ಒಂದು ಕೌಪೀನವಿದೆ. ಕೌಪೀನ ಅಂದರೆ ಲಂಗೋಟಿ, ಕೌಪೀನ. ರಮಣ ಮಹರ್ಷಿಗಳ ಮೈ ಮೇಲೆ ಕೇವಲ ಒಂದು ಲಂಗೋಟಿ, ಒಂದು ಕೌಪೀನ. ಉಟ್ಕೊಳ್ಳೋಕೆ ಲಂಗೋಟಿ, ಊಟಕ್ಕೆ ಭಿಕ್ಷಾನ್ನ, ಮಲಕ್ಕೊಳ್ಳೋದಕ್ಕೆ ಶಿವಾಲಯ. ಬೇರೆ ಏನು ಬೇಕು ನಿನಗೆ? ಆದರೆ ಇಲ್ಲಿ ಸ್ವಾಮೀಜಿ ಅದನ್ನು ಯಾವುದನ್ನೂ ಮಾಡ್ತಾ ಇಲ್ಲ. ಕೌಪೀನವೂ ಇಲ್ಲ, ಭಿಕ್ಷಾನ್ನ ಆವಾಗ ಮಲಕ್ಕೊಳ್ಳೋದಕ್ಕೆ ದೇವಾಲಯದಲ್ಲೋ ಅಲ್ಲೋ ಇಲ್ಲೋ, ಅದು ಆವಾಗ ಎಲ್ಲೆಲ್ಲೋ ಮಲಗಿದ್ದಾರೆ. ಸ್ಮಶಾನದಲ್ಲಿ ಮಲಗಿದರು, ಕಾಡಲ್ಲಿ ಮಲಗಿದರು, ಬಯಲಿನಲ್ಲಿ ಮಲಗಿದರು ವಿವೇಕಾನಂದರು. ಹಿಮಾಲಯದ ಆ ಚಳಿಯಲ್ಲಿ ಮಲಗಿದರು. ಹೇಳ್ತಾರೆ, -40 ಡಿಗ್ರಿ ಸೆಂಟಿಗ್ರೇಡ್ ಇದ್ದಂಥ ಜಾಗದಲ್ಲೆಲ್ಲ ನಾನು ಓಡಾಡಿ ಬದುಕಿ ಉಳಿದಿದ್ದೇನೆ. -40 ಡಿಗ್ರಿ ಅಮೆರಿಕದಲ್ಲೂ ಇರಲ್ಲ, ಅಷ್ಟು ಕಡಿಮೆ ಟೆಂಪರೇಚರ್. ಇಂಗ್ಲೆಂಡಲ್ಲೂ ಇರಲ್ಲ, ಹಿಮಾಲಯದಲ್ಲಿ ಅಷ್ಟು ಕಡಿಮೆ ಉಷ್ಣತೆ. ಅಲ್ಲೆಲ್ಲ ಬದುಕಿ ಬಂದಿದ್ದೇನೆ ನಾನು. ಗುಹೆಗಳಲ್ಲೇ ದಿನ ಕಳೆದು ಬಿಡೋರು. ಒಂದು ಸಲವಂತೂ ಕಾಡಿನಲ್ಲಿ ಒಂದು ಕಡೆ ಕುಳಿತಿದ್ದಾಗ ಒಂದು ಹೆಬ್ಬುಲಿ ಬಂತು. ಒಂದು ಹೆಬ್ಬುಲಿ. ಈಗ ವಿವೇಕಾನಂದರು ಯೋಚನೆ ಮಾಡಿದರು, ನಾನು ಬದುಕಿ ಯಾರಿಗೇನು ಪ್ರಯೋಜನವಾಗಿದೆ? ಹೋಗಲಿ, ಈ ಹುಲಿಗಾದರೂ ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಆದರೆ ನನ್ನ ಜೀವನಕ್ಕೆ ಅಷ್ಟೇ ಸಾರ್ಥಕತೆ ಸಿಗ್ತಲ್ಲ, ಸಾಕು, ತಿನ್ನಲಿ, ಬಂದು ತಿಂದುಬಿಡಲಿ ನನ್ನನ್ನು. ಆ ಹುಲಿ ಅದು ಯಾಕೋ ತಿನ್ನಲಿಲ್ಲ. ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ವಿವೇಕಾನಂದರನ್ನು ಹುಲಿ ನೋಡುವುದು, ಹುಲಿಯನ್ನು ವಿವೇಕಾನಂದರು ನೋಡೋದು. 2 ಹೆಬ್ಬುಲಿಗಳು ಪರಸ್ಪರ ಒಂದನ್ನು ನೋಡ್ತಾ ಇದ್ದವು. ಅದು ಏನನ್ನಿಸ್ತೋ ಹುಲಿಗೆ, ನಿನ್ನನ್ನು ತಿನ್ನೋದಕ್ಕೆ ನನಗೇನು ಹುಚ್ಚು ಹಿಡಿದಿದೆಯಾ ಅಂತ ಭಾವಿಸಿ ಬಾಲ ಅಲ್ಲಾಡಿಸ್ಕೊಂಡು ಹೊರಟೋಯ್ತು. ಇಂಥ ಸಂದರ್ಭಗಳು ಅವ್ರ ಜೀವನದಲ್ಲಿ ಬಂತು. ಈ ಕಷ್ಟ ಬಂದಿಲ್ಲ ಅಂತಿಲ್ಲ. ರಾಜಸ್ಥಾನಕ್ಕೆ ಬಂದ ಮೇಲೂ ಇಂಥ ಸಂದರ್ಭಗಳೆಲ್ಲ ಇದ್ದವು. 3 ದಿನ ಹೊಟ್ಟೆಗೆ ಊಟವಿಲ್ಲದೆ
ಏನೋ ಒಂದು ಖಾರ ಸಿಕ್ತು ತಿನ್ನೋದಕ್ಕೆ, ಖಾರ. ಆ ಖಾರ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರು. ಹೊಟ್ಟೆ ಉರಿ ತಾಳೋಕಾಗದೆ ಉರುಳಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾರೋ ಒಬ್ಬರು ಹುಳಿ ಹಿಂಡಿ ಅದನ್ನು ತಂದುಕೊಟ್ರು, ಅದನ್ನು ಕುಡಿದ್ರು, ಆ ಉರಿ ಕಡಿಮೆ ಆಯಿತು. ರೊಟ್ಟಿ ಕೊಡೋರು ಜನ ಭಿಕ್ಷೆ ಬೇಡಿದಾಗ, ಮನೆ ಮನೆಗೂ ಭಿಕ್ಷೆಗೆ ಹೋದಾಗ ರೊಟ್ಟಿ ಕೊಡೋರು. ಆ ರೊಟ್ಟಿ ತಿನ್ನೋ ಹಾಗಿಲ್ಲ, ನೀರಲ್ಲಿ ನೆನೆಸಿಟ್ರೆ ಮಾರನೇ ದಿನ ತಿನ್ನಬಹುದು, ಅಷ್ಟು ಗಟ್ಟಿ. ಕಲ್ಲು ಹಾಗಾಗಿದೆ. ಅದು ಯಾವಾಗ ಮಾಡಿದ್ರು ಆ ರೊಟ್ಟಿನ, ಅದು ಎಲ್ಲಿಟ್ಟಿದ್ರು? ಹೇಳ್ತಾರೆ ವಿವೇಕಾನಂದರು, ಇಡೀ ದಿನ ನೀರಿನಲ್ಲಿ ನೆನೆಸಿಟ್ಟು ಸಂಜೆ ವೇಳೆಗೆ ಅದನ್ನು ತಿನ್ನಬೇಕಿತ್ತು. ಇವೆಲ್ಲ ಕಷ್ಟಗಳಲ್ವಾ? ನಾನು ಹೇಳ್ತಾ ಇರೋದು ನಿಮಗೆ ಬಹಳ ಕಡಿಮೆ, ಒಂದಾಣೆ. ಇದು 15 ಆಣೆ ನಾನು ಹೇಳಲಿಲ್ಲ. ದೊಡ್ಡ ಕಳ್ಳರ ಯಜಮಾನ ಇವನು ಅಂತ ಜೈಲಿನಲ್ಲಿ ಹಾಕಿದ್ರು ಒಂದು ದಿನ. ಒಬ್ಬ ಪೊಲೀಸ್ ಆಫೀಸರ್ ಸುಳ್ಳು ಹೇಳಿ ನಮ್ಮ ಮನೆಗೆ ಆತಿಥ್ಯಕ್ಕೆ ಬಾ ಅಂತ ಕರೆದು, ಆಮೇಲೆ ಅವರ ಮನೆಯಲ್ಲೇ ನಿನ್ನನ್ನು ಅರೆಸ್ಟ್ ಮಾಡಿದ್ದೀನಿ, ನೀನೊಬ್ಬ ಕಳ್ಳರ ಗ್ಯಾಂಗಿನ ಯಜಮಾನ ಅಂತ ಗೊತ್ತಾಗಿದೆ ನನಗೆ. ಸ್ವಾಮಿ ವಿವೇಕಾನಂದ ಸುಮ್ಮನೆ ಬಿಡ್ತಾರಾ? ಯಾವ ಚಾರ್ಜ್ ಇದೆ ನನ್ನ ಮೇಲೆ? ಯಾವ ಆರೋಪ ಇದೆ? ತೋರಿಸು ಆರೋಪ. ಏನು ಮಾಡಿದ್ದೇನೆ ನಾನು? ಜೈಲಿಗೆ ಹಾಕ್ತಿದ್ರೆ ಎಷ್ಟು ದಿನ? 1 ವಾರ ಆದರೂ ಜೈಲಿನಲ್ಲಿ ಇಡ್ತೇನೆ. ವಾರ ಯಾಕೆ ಇಡ್ತೀಯ? 4-6 ತಿಂಗಳಿಡು, ಹೊತ್ತು ಊಟ ಆದರೂ ಸಿಗುತ್ತೆ ನನಗೆ. ಈಗ 3 ದಿನಕ್ಕೆ ಒಂದ್ಸಲ ಊಟ ಮಾಡ್ತಾ ಇದ್ದೀನಿ, ಆಗ ದಿನಕ್ಕೆ 2 ಹೊತ್ತು ಸಿಗುತ್ತೆ. ಪೂರ್ತಿ 2 ವರ್ಷ ಇಡು ಬೇಕಾದ್ರೆ. ಕೊನೆಗೆ ಅವನಿಗೆ ಅನ್ನಿಸ್ತು ವಿವೇಕಾನಂದರಂತಹ ವ್ಯಕ್ತಿ ಅಲ್ಲ, ಬಿಟ್ಟ. ಹೀಗೆಯೇ ನೋಡ್ತಾ ಹೋದರೆ ಒಂದಲ್ಲ ಎರಡಲ್ಲ ಎಂಥದ್ದೋ ನಡೆದು, ಜೊತೆಗೆ ದಿವಾನರು ರಾಜರ ಅರಮನೆಯಲ್ಲೂ ಕೂಡ ಅತಿಥಿಯಾಗಿ ಅವರ ರಾಜಾತಿಥ್ಯವನ್ನು ಕೂಡ ಸ್ವೀಕರಿಸಿ, ಇದೆಲ್ಲ ಅನುಭವಗಳಾಗಲಿ ಅಂತಲೇ ರಾಮಕೃಷ್ಣರು 7 ವರ್ಷ ಭಾರತದ ಎಲ್ಲ ಕಡೆಗೆ ಓಡಾಡಿಸಿದರು. ಯಾವ ಸನ್ಯಾಸಿಯೂ ಹೀಗೆ ಬದುಕಬೇಕಿದೆ. ಹೇಳಿದೆ ನಿಮಗೆ, ಸನ್ಯಾಸಿ 4 ಹಂತಗಳಲ್ಲಿ ಜೀವನವನ್ನು ಮಾಡಬೇಕಾಗುತ್ತದೆ. ಮೊದಲು ಗುರುವಿನಿಂದ ದೀಕ್ಷೆ ಪಡೆದುಕೊಂಡು 12 ವರ್ಷಗಳ ಕಾಲ ಕಠಿಣವಾದ ತಪಸ್ಸಿನಲ್ಲಿ ತೊಡಗಬೇಕಾಗುತ್ತದೆ. ಆವಾಗ ಅವನಿಗೆ ಹೆಸರು ಕುಟೀಚಕ. ಈ 12 ವರ್ಷ ತಪಸ್ಸಿನಿಂದ ಎಷ್ಟೋ ಜ್ಞಾನ ಬಂದಿರುತ್ತದೆ, ಎಷ್ಟೋ ಆಂತರಿಕವಾಗಿ ಶಕ್ತಿ ನಿರ್ಮಾಣವಾಗಿರುತ್ತದೆ. ಈ ಶಕ್ತಿಯನ್ನು, ಈ ಜ್ಞಾನವನ್ನು ಹಂಚುವುದಕ್ಕೆ ದೇಶ ಸಂಚಾರ ಮಾಡಬೇಕು. ಅದೊಂದು 12 ವರ್ಷ ಮಾಡಬೇಕು. ಚಾತುರ್ಮಾಸ್ಯಗಳಲ್ಲಿ ಒಂದೇ ಕಡೆ ನೆಲೆಸಿ ಬರುವ ಜನರಿಗೆಲ್ಲ ಈ ಜ್ಞಾನ ತಪಸ್ಸನ್ನು ಹಂಚಬೇಕು. ಈ ಹಂತವನ್ನು ಬಹುದಕ ಅಂತ ಕರಿತೇವೆ. ಕುಟೀಚಕ, ಬಹುದಕ. ತಪಸ್ಸಾಯಿತು, ದಾನ ಮಾಡಿದ್ದಾಯಿತು. ತಪಸ್ಸಿನಿಂದ ಏನು ಗಳಿಸಿದನೋ ಅದನ್ನು ದಾನ ಮಾಡಿದ್ದಾಯಿತು. ಈಗ ಸಾಕಷ್ಟು ಪಕ್ವಗೊಂಡಿರುತ್ತೆ ಸನ್ಯಾಸ. ಸನ್ಯಾಸ ಅಂದರೆ ಏನು? ಎಲ್ಲ ಮೋಹಗಳ ಕಡಿದು ಹಾಕುವಂಥದ್ದು, ಮಾಯಾ ಮೋಹಗಳು, ಅದನ್ನೆಲ್ಲ ಕಡಿದು ಹಾಕುವಂಥದ್ದು. ಯಾವ ಕಡೆಗೂ ಆಕರ್ಷಣೆ ಇಲ್ಲ, ಸಂಪೂರ್ಣ ನಿರ್ಲಿಪ್ತ. ಏಕಮೇವ ವಸ್ತು ಅವನನ್ನು ಆಕರ್ಷಿಸುತ್ತದೆ, ಅದೇ ಪರಮಾತ್ಮ. ಇನ್ಯಾವುದೂ ಅವನನ್ನು ಆಕರ್ಷಿಸಲಾರದು. ತಾನಾಗೇ ಬಂದು ಕಾಲಿಗೆ ಬಿದ್ದರೂ ಅವನದನ್ನು ಸ್ವೀಕರಿಸುವುದಿಲ್ಲ. ನನಗದು ಬೇಕಾಗಿಲ್ಲ. ಎಷ್ಟೋ ಸಲ ವಿವೇಕಾನಂದರಿಗೆ ಇಲ್ಲಿ ಅಮೆರಿಕದಲ್ಲಿ 1-2 ಪ್ರಲೋಭನೆ ಬಂದಿದ್ದಲ್ಲ, ಮುಟ್ಟುವ ಗೋಜಿಗೆ ಹೋಗಲಿಲ್ಲ ಅವರು. ಯಾರಾದರೂ ದಿವಾನರು ಹಣ ಕೊಡೋದಕ್ಕೆ ಬಂದರೆ ಮುಟ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಮನೆಗಳಲ್ಲಿ ಉಳ್ಕೊಂಡಾಗ ಅವ್ರು ಹಣ ಕೊಡೋದಕ್ಕೆ ಬಂದರೆ ಮುಟ್ಟುತ್ತಿರಲಿಲ್ಲ ಅದನ್ನು. ಮೈಸೂರು ಮಹಾರಾಜರು ಕೂಡ ನೋಟಿನ ಒಂದು ಕಂತನ್ನೇ, ನೋಟಿನ ಕಟ್ಟು ಜೇಬಿನಲ್ಲಿ ತುರ್ಕೋದಕ್ಕೆ ಬಂದರು, ತೆಗೆದು ಅವ್ರ ಕೈಲಿ ಕೊಟ್ಬಿಟ್ರು. ನಾನು ನಿಮ್ಮಿಂದ ಒಂದೇ ಬಯಸ್ತೇನೆ, ಇಲ್ಲಿಂದ ಕೇರಳಕ್ಕೆ ನನಗೆ ಒಂದು ರೈಲ್ವೆ ಟಿಕೆಟ್ ತೆಕ್ಕೊಡಿ. ಅಪರಿಗ್ರಹ, ಏನನ್ನೂ ಸ್ವೀಕರಿಸದಿರುವುದು. ಯೋಗ ಜೀವನದಲ್ಲಿ ಗಂಭೀರವಾಗಿ ಹೋಗಬೇಕು ಅಂತಿರುವ ವ್ಯಕ್ತಿ ಸನ್ಯಾಸಿಯೇ ಅಲ್ಲ, ಧ್ಯಾನ ಜೀವನವನ್ನು ಗಂಭೀರವಾಗಿ ಮಾಡಬೇಕು ಅನ್ನುವ ವ್ಯಕ್ತಿ ದಾನಗಳನ್ನು ಯಾರಿಂದ ಅಂದರೆ ಅವರಿಂದ ಸ್ವೀಕರಿಸಬಾರದು. ಯಾರಿಂದ ದಾನ ಸ್ವೀಕರಿಸ್ತೀರೋ ಅವರ ಕರ್ಮಗಳು ನಿಮಗೆ ಸ್ವಲ್ಪ ಬಂದು ಸೇರಿಕೊಳ್ಳುತ್ತವೆ. ವಿಶೇಷವಾಗಿ ಅವರ ಪಾಪ ಕರ್ಮಗಳು ನಿಮಗೆ ಜೊತೆಯಲ್ಲೇ ಬಂದು ಸೇರಿಕೊಳ್ಳುತ್ತವೆ. ಪುಣ್ಯ ಸಂಚಯನ
ನಿಮ್ಮ ಪುಣ್ಯ ಸಂಗ್ರಹ ಸ್ವಲ್ಪ ಕಡಿಮೆಯಾಗುತ್ತದೆ. ನೀವು ಯಾರಿಗಾದರೂ ದಾನ ಮಾಡಿದರೆ ನಿಮ್ಮ ಪಾಪ ಕಡಿಮೆಯಾಗುತ್ತೆ. ದಾನ ಮಾಡಿ 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 ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳುವ ವ್ಯವಸ್ಥೆಯೂ ಇದೆ. ಯಾರು ಜೀರ್ಣಿಸಿಕೊಳ್ಳಬಲ್ಲರೋ ಅವರು ಜೀರ್ಣಿಸ್ಕೊಳ್ತಾರೆ. ಹಾಗಂತ ಹೇಳಿ ಸಿಕ್ಕಿದವರಿಂದ ದಾನ ಸ್ವೀಕರಿಸಬಾರದು. ರಾಮಕೃಷ್ಣರ ತಂದೆ ಯಾರಂದರೆ ಅವರಿಂದ ದಾನ ಸ್ವೀಕರಿಸ್ತಾ ಇರಲಿಲ್ಲ. ದಾನ ಕೊಡು ರಾಮಕೃಷ್ಣರಂತೂ ಸರಿಯೇ ಸರಿ. ಒಬ್ಬ ಮಾರವಾಡಿ ತನ್ನ ಇಡೀ ಆಸ್ತಿ, ಅಷ್ಟ್ಯಾಕೆ ಮಥುರನಾಥ ರಾಣಿ ರಾಸಮಣಿ ಅಳಿಯ ತನ್ನ ಇಡೀ ಆಸ್ತಿಯನ್ನ ರಾಮಕೃಷ್ಣರ ಹೆಸರಿಗೆ ಬರೆಯೋದಕ್ಕೆ ಬಂದಿದ್ದ. ಆ ಆಸ್ತಿ ಎಷ್ಟು ಗೊತ್ತಾ? ಆ ಎಸ್ಟೇಟ್, ಆ ಆಸ್ತಿಯನ್ನು ನೋಡ್ಕೊಳ್ಳೋಕೆ ಮ್ಯಾನೇಜರ್ ಯಾರು ಗೊತ್ತಾ? ರವೀಂದ್ರನಾಥ ಠಾಕೂರ್ ಅವರ ತಾತ. ಅಂದಿನ ಭಾರತದಲ್ಲಿ ಅತ್ಯಂತ ಪ್ರತಿಷ್ಠ ಮನೆತನ ಟ್ಯಾಗೋರ್ ಮನೆತನ. ಇಡೀ ದೇಶದಲ್ಲೇ ಅತ್ಯಂತ ಪ್ರತಿಷ್ಠೆಯಿಂದ ಕೂಡಿದ್ದ ಮನೆತನ. ಅವರ ತಾತ, ಅವರ ತಂದೆ ದೇವೇಂದ್ರನಾಥ ಠಾಕೂರ್, ಅವರ ತಾತ ದ್ವಾರಕಾನಾಥ ಟ್ಯಾಗೋರ್. ದ್ವಾರಕಾನಾಥ ಟ್ಯಾಗೋರ್ನ ರಾಣಿ ರಾಸಮಣಿ ತನ್ನ ಎಸ್ಟೇಟ್ನ ಮ್ಯಾನೇಜರ್ನಾಗಿ ಮಾಡ್ಕೊಂಡಿದ್ಲು. ದೊಡ್ಡ ಆಸ್ತಿ, ಒಬ್ಬ ಪುಟ್ಟ ಮಹಾರಾಜನ ಆಸ್ತಿ ಇದ್ದಷ್ಟು ಆಸ್ತಿ. ಅದನ್ನೇ ರಾಮಕೃಷ್ಣ ಹೆಸರು ಬರೀಬೇಕು ಅಂತ ಬಂದಿದ್ದ ಮಥುರ. ರಾಮಕೃಷ್ಣರು ಅವನಿಗೆ ಎಚ್ಚರಿಕೆ ಕೊಟ್ಟರು, ಇನ್ನೊಂದ್ಸಲ ಈ ಮಾತನಾಡಿದರೆ ನಾನು ನಿನ್ನಿಂದ ದೂರ ಹೋಗಬೇಕಾಗುತ್ತೆ, ಇಲ್ಲಿ ಬರಬೇಡ, ನಿನ್ನ ದಕ್ಷಿಣೇಶ್ವರಕ್ಕೆ ನಿನ್ನ ಸಂಪರ್ಕವೇ ಬೇಡ ನನಗೆ ಇನ್ನೊಂದು ಸಲ ಈ ಮಾತಾಡಿದರೆ. ಹಾಗೆ ಒಬ್ಬ ಮಾರವಾಡಿ ಲಕ್ಷ್ಮೀನಾರಾಯಣ 10,000 ರೂಪಾಯಿ ರಾಮಕೃಷ್ಣ ಹೆಸರಲ್ಲಿ ಆತ ಬ್ಯಾಂಕ್ನಲ್ಲಿಟ್ಟು ಠೇವಣಿ, ಅದರ ಬಡ್ಡಿಯಿಂದ ಜೀವನ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಬಂದಿದ್ದ. ಅವನಿಗೂ ಅದನ್ನೇ ಹೇಳಿದರು. ಇವರು ಯಾರು ಕೊಡ್ತಾರೆ ಜನ ಅಂತ ಹೇಳಿ ಸ್ವೀಕರಿಸೋದಕ್ಕೆ ಕೈ ಚಾಚಿದವರಲ್ಲ. ಯಾಕೆ? ಹಣ ಸಂಗ್ರಹ, ಆಸ್ತಿ ಮಾಡುವುದು ಎಂದಿಗೂ ಯೋಗ ಜೀವನಕ್ಕೆ ಗಂಭೀರವಾಗಿ ಪ್ರವೇಶ ಮಾಡಿದಾನಲ್ಲ ಮನುಷ್ಯ, ಅವನ ಕೆಲಸ ಅಲ್ಲವೇ ಅಲ್ಲ. ಅವನಿಗೆ ಅದು ದೊಡ್ಡ ಅಡೆತಡೆ, ಅವನ ಜೀವನಕ್ಕೆ ವಿರುದ್ಧವಾದಂತಹ ಒಂದು ಚಹರೆ ಅದು. ಇವತ್ತಿಗೂ ರಾಮಕೃಷ್ಣ ಮಿಷನ್ನಿಗೆ ಯಾರ್ಯಾರೋ ಎಷ್ಟೆಷ್ಟೋ ಕೊಡೋದಕ್ಕೆ ಬರ್ತಾರೆ, ದೊಡ್ಡ ದೊಡ್ಡ ಮನೆಗಳನ್ನೇ ಕೊಡೋದಕ್ಕೆ ಬರ್ತಾರೆ, ಆದರೆ ಅವರು ಸ್ವೀಕರಿಸುವುದಿಲ್ಲ. ಬಿಹಾರ ರಾಜ್ಯ 30-40 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ತಗೊಂಡಂಥ ದುಡ್ಡನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡೋಕ್ಕಾಗದೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ವಾಪಸ್ ಕಳಿಸ್ಬೇಕು, ರಾಮಕೃಷ್ಣ ಮಿಷನ್ನವ್ರು ಕೊಟ್ಟು ಬಿಡೋಣ, ಅವ್ರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ನಮಗೆ ಅಂತ ಯೋಚನೆ ಮಾಡಿ ಸುಮಾರು 200 ಕೋಟಿ ಕೊಡುವುದಕ್ಕೆ ಮುಂದೆ ಬಂದಿದ್ದರು. ಆದರೆ ಆಶ್ರಮದವರು ಅದನ್ನು ತಗೊಳ್ಳಿಲ್ಲ. ನಾವು ಸುಮ್ಮನೆ ಹಣವನ್ನು ತಗೊಳ್ಳಲ್ಲ, ಏನಾದರೂ ಒಂದು ಯೋಜನೆ ಹಾಕ್ಕೊಳ್ತೇವೆ, ಆ ಯೋಜನೆಗೆ ಹಣ ಬೇಕಾದರೆ ಮಾತ್ರ ದಾನಿಗಳಿಂದ ಹಣ ತಗೊಳ್ತೇವೆ, ಯಾರೋ ಕೊಡ್ತಾರೆ ಅಂತ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು ಸ್ವಾಮಿಗಳು. ಏನಾದರೂ ಯೋಜನೆ ಹಾಕ್ಕೊಳ್ಳಿ. ಹಾಗೆ ಕೇಳಿದಂಥ ಮುಖ್ಯಮಂತ್ರಿ ಮತ್ತಾರೂ ಅಲ್ಲ, ಲಲ್ಲೂ ಪ್ರಸಾದ್ ಯಾದವ್. ಅವನ ಜೀವನದಲ್ಲಿ ಬಹುಶಃ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅವನು. ಇದಾದರೂ ಮಾಡೋದಲ್ಲ ಪುಣ್ಯಕ್ಕೆ. ಏನಾದರೂ ಒಂದು ಪ್ರಾಜೆಕ್ಟ್ ಹಾಕ್ಕೊಳ್ಳಿ, ಒಂದು ಯೋಜನೆ ಹಾಕ್ಕೊಳ್ಳಿ. ಸರಿ, ಬಿಹಾರದಲ್ಲಿದ್ದಂಥ ರಾಮಕೃಷ್ಣ ಆಶ್ರಮದವರು ಬೇಲೂರು ಮಠಕ್ಕೆ ಓಡಿದ್ರು. ಕಲ್ಕತ್ತೆಯಿಂದ ಬೇಲೂರು ಮಠದವರು ಹೇಳಿದರು, ಏನಾದರೂ ಯೋಜನೆ ಹಾಕ್ಕೊಳ್ಳೋಕ್ಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ದುಡ್ಡು ಬೇಡ ಅಂತ ಹೇಳಿ. ಬಿಹಾರದ ಸ್ವಾಮಿಗಳು ಯೋಚನೆ ಮಾಡಿದರು, ದುಡ್ಡು ಬರ್ತಾ ಇದೆ, ಒಂದು ಯೋಜನೆ ಹಾಕ್ಕೊಳ್ಳೋಣ, ಕ್ಷಯರೋಗಿಗಳಿಗೆ ಒಂದು ಆಸ್ಪತ್ರೆ ಕಟ್ಟೋಣ ಅಂತ ಯೋಚನೆ ಮಾಡಿದ್ರು. ಕ್ಷಯರೋಗಿಗಳು ಆ ಭಾಗದಲ್ಲಿ ಜಾಸ್ತಿ, ಬಹುಶಃ ಇನ್ನೂ ಬೇರೆ ಬೇರೆ ರೋಗ, ಕುಷ್ಠರೋಗಿಗಳಿಗೆ, ಕ್ಷಯರೋಗಿಗಳಿಗೆ, ಇವರೆಲ್ಲರಿಗೂ ಒಂದೇ ಕಡೆ ಒಂದು 4-5 ಆಸ್ಪತ್ರೆ ಕಟ್ಟಿಬಿಟ್ರೆ ಒಂದು 20 ಎಕರೆ ಜಾಗದಲ್ಲಿ ಜನರಿಗೆ ಎಷ್ಟು ಉಳಿತಾಗುತ್ತೆ ಅಂತ ಒಂದಷ್ಟು ಯೋಜನೆ ಹಾಕ್ಕೊಂಡು ಆ ಯೋಜನೆಗೆ ಬೇಕಾದಷ್ಟು ಹಣವನ್ನು ತಗೊಂಡು ಮಿಕ್ಕಿದ್ದನ್ನು ವಾಪಸ್ ಕೊಟ್ಟುಬಿಟ್ರು. ಆವತ್ತು ರಾಮಕೃಷ್ಣರು ಯಾವ ಉದಾಹರಣೆಯನ್ನು ನಮ್ಮ ಮುಂದೆ ಇಟ್ಟರು, ವಿವೇಕಾನಂದರು ಯಾವ ಉದಾಹರಣೆಯನ್ನು ನಮ್ಮ ಮುಂದೆ ಇಟ್ಟರು, ಅದು ಇವತ್ತಿಗೂ ಅಲ್ಲಿ ಪಾಲಿಸ್ಕೊಂಡು ಬರಲಾಗ್ತಾ ಇದೆ. ಮೈಸೂರಿನಲ್ಲಿ ದೊಡ್ಡ ಮನೆ ಕೊಡಬೇಕು ಅಂತ ಬಂದರು, ತಗೊಳ್ಳಿಲ್ಲ ಸ್ವಾಮಿಗಳು. ಆ ಮಾಲೀಕರು 2ನೇ ಸಲ 3ನೇ ಸಲ ಬಂದರು, ತಗೊಳ್ಳಿಲ್ಲ. 4ನೇ ಸಲ ಜಗಳ ಆಡಿದರು. ಕೊಡ್ತೀವಿ ಅಂತ ಹೇಳಿದ್ರೆ ಸಾಕು, 10 ಜನ ನಮ್ಮ ಬೆನ್ನು ಹತ್ತುತ್ತಾರೆ, ನಿಮಗೇನಾಗಿದೆ ರೀ, ನಾವಾಗಿ ಬಂದು ಕೊಡ್ತೀವಿ ಅಂದರೆ ಬೇಡ ಅಂತಿರಲ್ಲ ಅಂತ ಜಗಳ ಆಡಿದ್ರು. ಜಗಳ ಆಡ್ಕೊಳ್ಳಿ, ಆದರೆ ನಮ್ಮ ತತ್ವ, ನಮ್ಮ ಸಿದ್ಧಾಂತ ಹಾಗೇ ಇದೆ ಅಂತ ಸ್ವಾಮಿಗಳು ಕೊನೆಗೂ ತಗೊಳ್ಳಿಲ್ಲ. ಹಾಗೆ ಯಾರಂದರೆ ಅವರು ಏನು ಕೊಡ್ತಾರೆ ತಗೊಳ್ಳುವ ಹಾಗಿಲ್ಲ.
ಅಪರಿಗ್ರಹ, ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ವ್ರತಗಳಿಲ್ಲ ಅಂತಂದ್ರೆ ನಿನಗೆ ಧ್ಯಾನದಲ್ಲಿ ಬೇಗ ಬೇಗನೆ ಮುಂದುವರಿಯೋದಕ್ಕೆ ಆಗುವುದಿಲ್ಲ ಅಂತ ಪತಂಜಲಿ ಹೇಳ್ತಾನೆ. ಅಹಿಂಸಾ, ಕಾಯ ವಾಚ ಮನಸ, ಯಾರ ಮನಸ್ಸಿಗೂ ನೋವುಂಟು ಮಾಡಬಾರದು. ಅವರಿಗೆ ನೋವು ಮಾಡುವುದು, ಅವ್ರಿಗೆ ಬೈಯೋದು, ಅವ್ರಿಗೇನಾದರೂ ಕೀಟ್ಲೆ ಕೊಡೋದು ಎಂದಿಗೂ ಮಾಡಬಾರದು. ನಮ್ಮ ಮಾತಿನಿಂದ, ನಮ್ಮ ಕೃತಿಯಿಂದ, ಮನಸ್ಸಿನಲ್ಲಿ ಕೂಡ ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಬಯಸಬಾರದು. ಇದು ಅಹಿಂಸೆ. ಪ್ರಾಣ ಹೋದರೂ ಸತ್ಯವನ್ನು ಹೇಳಬೇಕು, ಇದು ಸತ್ಯ. ಆಸ್ತೇಯ, ಕದಿಯಬಾರದು, ಅಪ್ಪಿ ತಪ್ಪಿಯೂ ಕದಿಯಬಾರದು. ಯೋಗ ಜೀವನ, ಧ್ಯಾನ ಜೀವನದಲ್ಲಿ ಗಂಭೀರವಾಗಿ ಹೋಗಬೇಕು ಅಂತ ಬಯಸುವ ವ್ಯಕ್ತಿ ಕದಿಯಬಾರದು ಏನನ್ನು ಕೂಡ. ಆಸ್ತೇಯ. ಬ್ರಹ್ಮಚರ್ಯ, ಗೃಹಸ್ಥನಾಗಿದ್ದರೆ ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣಬೇಕು. ಬ್ರಹ್ಮಚಾರಿಯೋ ಸನ್ಯಾಸಿಯೋ ಆಗಿದ್ದರೆ ಎಲ್ಲ ಸ್ತ್ರೀಯರಲ್ಲೂ ಜಗನ್ಮಾತೆಯನ್ನು ಅಥವಾ ತಾಯಿಯನ್ನು ಕಾಣಬೇಕು. ಬೇರೆ ಭಾವನೆ ಸ್ತ್ರೀಯರ ಕಡೆಗೆ ಪುರುಷನಿಗೆ ಬರಬಾರದು. ಸ್ತ್ರೀ ಸಾಧಕಿ ಆಗಿದ್ದರೆ ಎಲ್ಲ ಪುರುಷರಲ್ಲಿಯೂ ತನ್ನ ಮಗನನ್ನು ಕಾಣಬೇಕು. ವಿವಾಹವಾಗಿದ್ದರೆ ಪತಿಯನ್ನು ಹೊರತುಪಡಿಸಿ ಬೇರೆ ಎಲ್ಲರಲ್ಲೂ ತನ್ನ ಪುತ್ರನನ್ನು ಕಾಣಬೇಕು. ಇದು ಬ್ರಹ್ಮಚರ್ಯ. ಅಪರಿಗ್ರಹ ಅಂದರೆ ಆವತ್ತಿಗೆ ಇನ್ನು ಸ್ವಲ್ಪ ದಿನಕ್ಕೆ ತೊಂದರೆಯಾಗದಂತೆ ತನಗೆಷ್ಟು ಬೇಕೋ ಅಷ್ಟು ಸಂಗ್ರಹಿಸಿ ಇಟ್ಕೊಳ್ಬೋದು. ಗೃಹಸ್ಥನಾಗಿದ್ದರೆ, ಸನ್ಯಾಸಿಯಾಗಿದ್ದರೆ ಸಂಗ್ರಹಿಸಿ ಇಟ್ಕೊಳ್ಳಬಾರದು. ಆವತ್ತಿಗೆ ಎಷ್ಟು ಬೇಕೋ ಅಷ್ಟೇ. ಒಂದು ವೇಳೆ ಸಂಗ್ರಹಿಸಿ ಇಟ್ಕೊಂಡ್ರೆ ಅತಿಥಿಗಳು ಮತ್ತೊಬ್ಬರು ಮಗದೊಬ್ಬರು ಆಶ್ರಮಕ್ಕೆ ಬಂದರೆ ನಾಳೆ ನಮಗೇನು ಮಾಡೋದಪ್ಪ ಅಂತ ಯೋಚನೆ ಮಾಡದೆ ಅವರಿಗೆ ಅಡುಗೆ ಮಾಡಿ ಧಾರಾಳವಾಗಿ ವಿನಿಯೋಗಿಸಿಬಿಡಬೇಕು. ಇದು ಅಪರಿಗ್ರಹ. ಧ್ಯಾನ ಜೀವನದಲ್ಲಿ ಮುಂದುವರಿಯಬೇಕು ಅನ್ನುವ ವ್ಯಕ್ತಿಗೇನೆ ಈ 5 ವ್ರತಗಳಿರಬೇಕು. ಇನ್ನು ಸನ್ಯಾಸಿಗೆ ಕೇಳುವುದೇನು? ಸನ್ಯಾಸಿ ಯೋಗಿಗಿಂತ ಎಷ್ಟೋ ಮುಂದೆ ಬರೆದವನು. ಯೋಗಿ ಅಂತ ನೀವು ಯಾರನ್ನು ಕರಿತೀರಿ, ಅವನಿಗಿಂತ ಎಷ್ಟೋ ಪಾಲ ಮುಂದೆ ಹೋದವನು, ಎಷ್ಟೋ ಎತ್ತರಕ್ಕೆ ಹೋದವನು. ಅವನದೇನು ಕೇಳುವುದಿದೆ? ಯಾವ ಕಾಲಕ್ಕೂ ಸನ್ಯಾಸಿ ಒಂದಕ್ಕೂ ಅಂಟಿಕೊಳ್ಳಬೇಡ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ, ಸಂಘ ಅಂದರೆ ನನಗದು ಬೇಡ ಅನ್ನುವಂಥ ಪ್ರವೃತ್ತಿ. ಸಂಘ ಅಂದರೆ ಬೇಕು, ಅಸಂಗ ಅಂದರೆ ಬೇಡ. ನನಗದು ಬೇಡ ಅನ್ನುವ ಪ್ರವೃತ್ತಿಯಿಂದ ಎಲ್ಲ ಗಂಟುಗಳನ್ನು ನಂಟುಗಳನ್ನು ಕತ್ತರಿಸಿ ಹಾಕು. ಇವರು ಬೇಡ ನನಗೆ, ಈ ಊರು ಬೇಡ ನನಗೆ, ಈ ವಸ್ತು ಬೇಡ ನನಗೆ, ಇದು ಬೇಡ, ಯಾವುದು ಬೇಡ, ಬೇಡ ಬೇಡ ಬೇಡ. ಬೇಕಿದ್ರೆ ಪರಮಾತ್ಮ ಕಳಿಸ್ತಾನೆ, ಅವನೇ ಕಳಿಸ್ಕೊಡ್ತಾನೆ. ನನಗೆ ಬೇಕಿದ್ರೆ ನಾನು ಕೇಳದೆಯೇನೇ ಕಳಿಸ್ತಾನೆ. ಇದು ಸನ್ಯಾಸ ಜೀವನದ ಪ್ರಧಾನ ತತ್ವಗಳಲ್ಲಿ ಒಂದು. ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ ವಿವೇಕಾನಂದರು, ದಿವಾನರನ್ನು ಭೇಟಿ ಮಾಡಿದ್ದಾರೆ. ಯಾಕೆ ಹೀಗೆ ಏನೋ ಬೇಡವಾಗಿದ್ರು ರಾಜ ಮಹಾರಾಜರನ್ನ ದಿವಾನರನ್ನು ಯಾಕೆ ಭೇಟಿ ಮಾಡ್ತಾ ಇದ್ರು ಅಂದರೆ, ವಿವೇಕಾನಂದರ ಮನಸ್ಸಿನಲ್ಲಿ ಅಥವಾ ಅವರ ಶರೀರಕ್ಕೆ, ಅವರ ಎದೆಗೆ ಒಂದು ದೊಡ್ಡ ನೋವು ತಾಕಿಬಿಟ್ಟಿದೆ. ಯಾವುದರ ಕೊರತೆಯೂ ಇರಲಿಲ್ಲ ವಿವೇಕಾನಂದರಿಗೆ, ಆದರೆ ಒಂದು ಎದೆನೋವು ಅವರನ್ನು ಕಾಡ್ತಿದೆ. ಎದೆನೋವು ಅಂದರೆ ಸಾಮಾನ್ಯ ಅರ್ಥದಲ್ಲಿ ಎದೆನೋವಲ್ಲ. ನನ್ನ ದೇಶದ ದೀನ ದಲಿತರನ್ನು ಹೇಗೆ ಮೇಲೆತ್ತಲಿ, ಇವರಿಗೆಲ್ಲ ಹೊಟ್ಟೆಗೆ ಬಟ್ಟೆಗೆ ಏನು ವ್ಯವಸ್ಥೆ ಮಾಡಲಿ ಅನ್ನುವ ನೋವು. ಯಾವ ತಾಯಿಯೂ ತನ್ನ ಮಗನ ಬಗ್ಗೆ ಹೀಗೆ ನೋವು ಪಟ್ಟಿರಲಾರಳು. ಅಂಥ ನೋವು ವಿವೇಕಾನಂದರ ಎದೆಯನ್ನು ದಹಿಸಿ ಹಾಕ್ತಾ ಇದೆ ಹಗಲು ರಾತ್ರಿ. ಮುಂದೆ ಅಮೆರಿಕದಲ್ಲಿ ಹೇಳ್ತಾರೆ ಒಬ್ಬರಿಗೆ, ನನ್ನ ದೇಶದ ದುರ್ಬಲರಿಗೆ ಏನಾದರೂ ಮಾಡಬೇಕು ಅನ್ನೋ ದೆವ್ವ ನನಗೆ ಹಿಡಿದಿರಲಿಲ್ಲ ಅಂದರೆ ನಿಮ್ಮ ದೇಶಕ್ಕೆ ಬರ್ತಿರ್ಲಿಲ್ಲ ನಾನು. ಪಾರ್ಲಿಮೆಂಟ್ ಬರಬೇಕು, ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ಗೆ ಬರಬೇಕು, ಧರ್ಮ ಸಮ್ಮೇಳನಕ್ಕೆ ಬರಬೇಕು, ಇಲ್ಲಿ ಧರ್ಮ ಪ್ರಚಾರ ಮಾಡಬೇಕು. ಅದು ನನಗೆ ಎರಡನೇದು. ನಾನು ಯಾಕೆ ಧರ್ಮ ಪ್ರಚಾರ ಮಾಡಬೇಕಿತ್ತು? ನನಗೆ ಹಣ ಬೇಕಿತ್ತು. ಹಣ ಯಾಕೆ ಬೇಕಿತ್ತು? ನನ್ನ ದೇಶದ ದುರ್ಬಲರಿಗೆ ನಾನೇನಾದರೂ ಮಾಡಬೇಕಾಗಿತ್ತು. ಅದೇನಾದರೂ ಆ ದೆವ್ವ ನನ್ನ ಮನಸ್ಸನ್ನು ಹೊಕ್ಕಿರಲಿಲ್ಲ ಅಂದರೆ ನಿಮ್ಮ ದೇಶಕ್ಕೇ ಬರ್ತಿರ್ಲಿಲ್ಲ ನಾನು. ನೋಡಿ ಮಹಾತ್ಮರು ಹೇಗಿರ್ತಾರೆ, ಮಹಾತ್ಮರ ಲಕ್ಷಣಗಳೇ. ರಂತಿದೇವ ಅಂತ ಒಬ್ಬ ಬರ್ತಾನೆ, ಭಾಗವತದಲ್ಲಿ
ಅವನ ಬಗ್ಗೆ ಪ್ರಸ್ತಾಪ ಬರುತ್ತೆ. ಕಠಿಣವಾದ ತಪಶ್ಚರ್ಯೆ, ಉಗ್ರ ತಪಶ್ಚರ್ಯೆಯನ್ನು ಮಾಡ್ತಾನೆ. ಪರಮಾತ್ಮ ಬಂದು ನಿನಗೇನು ಬೇಕಪ್ಪ, ಎಷ್ಟು ಉಗ್ರ ತಪಸ್ಸು ಮಾಡಿದೆ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನತ್ವಹಂ ಕಾಮಯೇ ರಾಜ್ಯಂ ನತು ಅಹಂ ಕಾಮಯೇ ರಾಜ್ಯಂ. ನತ್ವಹಂ ಕಾಮಯೇ ರಾಜ್ಯಂ, ನನಗೆ ರಾಜ್ಯ ಬೇಡ. ನ ಸ್ವರ್ಗಂ, ಸ್ವರ್ಗ ಬೇಡ. ನಾ ಪುನರ್ಭವಂ, ಮತ್ತೆ ಒಳ್ಳೊಳ್ಳೆ ಮನೆಯಲ್ಲಿ ಹುಟ್ಟಬೇಕು ಅನ್ನುವಂಥ ಆಸೆ ನನಗೇನೂ ಇಲ್ಲ. ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಮಾರ್ತಿನಾಶನಂ. ಇಷ್ಟೆಲ್ಲ ನಾನು ತಪಸ್ಸು ಮಾಡಿದ್ದು ದುಃಖದಿಂದ ಬೆಂದು ಹೋಗ್ತಾ ಇರತಕ್ಕಂಥ ಜೀವಿಗಳಿದಾರಲ್ಲ, ಅವರೆಲ್ಲ ತಮ್ಮ ತಮ್ಮ ದುಃಖಗಳಿಂದ ಪಾರಾಗಲಿ, ಕಷ್ಟಗಳಿಂದ ಪಾರಾಗಲಿ. ಆ ವರವನ್ನು ಕೊಡು ಪರಮಾತ್ಮ, ನನಗಾಗಿ ನನಗೇನು ಬೇಡ. ಇದು ಈ ಮಣ್ಣಿನ ಗುಣ, ಈ ಮಣ್ಣಿನ ಲಕ್ಷಣಗಳು. ಭಾರತ ಮಾತೆಯೇ ಇಂಥ ಜನರಿಗೆ, ಕೋಟ್ಯಾಂತರ ಜನರಿಗೆ ಜನ್ಮ ಕೊಟ್ಟಿದ್ದಾಳೆ. ಮನುಷ್ಯನ ಒಳಗಡೆ ಇರತಕ್ಕಂಥ ಪರಮಾತ್ಮನನ್ನು ಪೂಜೆ ಮಾಡುವುದೇ ತಾಯಿ. ಭಗವಾನ್ ಕಪಿಲ ಮಹರ್ಷಿ ಹುಟ್ಟಿದ ತಕ್ಷಣ ಅವನ ತಾಯಿ ಕರ್ದಮ ಮತ್ತು ದೇವಹೂತಿ, ಕರ್ದಮ ತಂದೆ, ದೇವಹೂತಿ ತಾಯಿ. ದೇವಹೂತಿಗೆ ಮಗ ಹುಟ್ಟಿದ ತಕ್ಷಣ ಗೊತ್ತಾಯಿತು ಇವನು ಭಗವತ್ ಸ್ವರೂಪಿ, ಇವನು ಅವತಾರ ಪುರುಷ, ಸಿದ್ಧರಲ್ಲಿ ಮಹಾಸಿದ್ಧ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಸಿದ್ಧರಲ್ಲಿ ಕಪಿಲನನ್ನು ಮೀರಿಸಿದವರು ಯಾರೂ ಇಲ್ಲ. ಸಿದ್ಧಾನಾಂ ಕಪಿಲೋ ಮುನಿಹಿ, ಸಿದ್ಧರಲ್ಲಿ ನಾನು ಕಪಿಲ ಮುನಿಯಾಗಿದ್ದೇನೆ, ಮಹಾಸಿದ್ಧ. ನೋಡಿದರೆ ಹುಟ್ಟಿದ ಮಗು ಹೀಗಿರುತ್ತೆ. ಮಗು ಎಲ್ಲಾದರೂ ಗೊತ್ತಾಗ್ತಾ ಇದೆ, ಭಗವಂತನೇ ಬಂದ್ಬಿಟ್ಟಿದ್ದಾನೆ ಮಗುವಾಗಿ, ಪರಮಾತ್ಮನೇ ಮಗುವಾಗಿ ಬಂದ್ಬಿಟ್ಟಿದ್ದಾನೆ. ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾಳೆ, ಪ್ರಭು ಮಗನಾಗಿ ಬಂದಿದ್ದೀಯ, ಒಂದಷ್ಟು ಉಪದೇಶ ಕೊಡು, ಕೇಳು, ಏನು ಬೇಕು ಉಪದೇಶ ಕೊಡ್ತೇನೆ ಅಂತಾನೆ ಮಗು. ಪೂಜೆಗಳಲ್ಲಿ ಮಹಾಪೂಜೆ ಯಾವುದು, ಶ್ರೇಷ್ಠ ಪೂಜೆ ಯಾವುದು? ತಾಯಿ ಕೇಳ್ತಾಳೆ. ಮಗ ಹೇಳ್ತಾನೆ, ಅಥಮಾಂ ಸರ್ವೇಷು ಭೂತೇಷು ಭೂತಾತ್ಮಾನಾಂ ಕೃತಾಲಯಂ ಅರ್ಹಯೇತ್ ದಾನಮಾನಾಭ್ಯಾಂ ಮೈತ್ರ್ಯ ಅಭಿನ್ನೇನ ಚಕ್ಷುಷ. ಭಾಗವತದ ರತ್ನ, ಭಾಗವತ ಜಗತ್ತಿಗೆ ಕೊಟ್ಟ ರತ್ನಗಳಲ್ಲಿ ಇದು ಒಂದು. ಹಿಂದೂ ಧರ್ಮ ಇದು, ಸನಾತನ ಧರ್ಮ ಇದು. ಸನಾತನ ಧರ್ಮ ಅಂದರೆ ಜಾತಿ ಪದ್ಧತಿ, ಸನಾತನ ಧರ್ಮ ಅಂದರೆ ಅಸ್ಪೃಶ್ಯತೆ. ಇವೆರಡು ಬಿಟ್ಟು ಈಗಿನ ಕಾಲದ ಕೆಲವು ಅರ್ಬನ್ ನಕ್ಸಲ್ಸ್, ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಬೇರೆ ಏನೂ ಕಾಣಲ್ಲ. ನಿಮ್ಮೂರು ತೋರಿಸಪ್ಪ ಅಂತ ಯಾರ ಹತ್ರವಾದರೂ ಹೋದರೆ ಅವನು ಏನು ತೋರಿಸ್ಬೇಕು? ನೋಡಿ, ನಮ್ಮೂರಿನ ಭವ್ಯವಾದ ಜಾಗ ಇದು, ಇದೊಂದು ನಮ್ಮೂರಿನ ಭವ್ಯವಾದ ಜಾಗ, ಇದು ನಮ್ಮೂರಿನ ಭವ್ಯವಾದ ಜಾಗ, ಇದೊಂದು ಅತ್ಯಂತ ಏನಿದೆ ನಿಮ್ಮೂರು, ಎಂತೆಂಥ ಅದ್ಭುತಗಳಿದೆ ಅಂತ ಅವನ ಬಾಯಿನಲ್ಲಿ ಬರಬೇಕು. ಊರು ತೋರಿಸೋದು ಹಾಗೆ. ಊರು ತೋರಿಸಪ್ಪ ಅಂತ ಯಾರಿಗಾದ್ರೂ ಕೇಳಿದ್ರೆ ಇದು ನಮ್ಮೂರಿನ ನಂಬರ್. ಜಾತಿ ಪದ್ಧತಿ, ಅವರಿಗೆ ಹಕ್ಕುಗಳನ್ನು ಕೊಟ್ಟಿಲ್ಲ, ಇವರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಧರ್ಮಗಳಲ್ಲಿರ್ತಕ್ಕಂಥ ಈ ನೆಗೆಟಿವ್ ಸೈಡ್, ಈ ಡಾರ್ಕರ್ ಸೈಡ್ ಹೇಳ್ತಾ ಹೋದರೆ ಇವರೆಲ್ಲಾದರೂ ಓಡೋಗ್ಬೇಕಾಗತ್ತೆ. ಆದರೆ ನಾವು ಅದನ್ನು ಹೇಳಬಾರ್ದು. ಯಾವುದೇ ವ್ಯಕ್ತಿಗಿರ್ತಕ್ಕಂಥ ಕಪ್ಪು ಚುಕ್ಕೆ ಯಾರಾದರೂ ಹೇಳ್ತಾ ಕೊಡ್ತಾರೆ, ತಾನಾಗೆ ಗೊತ್ತಾದರೆ ಗೊತ್ತಾಗಲಿ ಒಂದು ಕಪ್ಪು ಚುಕ್ಕೆ ಇದೆ ಇವನಲ್ಲಿ, ತಾನಾದರೆ ಗೊತ್ತಾಗ ನಾವು ಹೇಳೋದಿರುತ್ತಾ. ಹಾಗೆ ಒಂದು ಧರ್ಮ, ಒಂದು ದೇಶ, ಅದರ ಕಪ್ಪು ಚುಕ್ಕೆಗಳನ್ನೇ ನಾವು ತೋರಿಸೋದಿರುತ್ತಾ. ಆದರೆ ಇವ್ರಿಗೆ ಅದೇ ಕೆಲಸ, ಇವ್ರಿಗಿದೇ ಕೆಲಸ. ಇರಲಿ, ಅದಕ್ಕಿಂತ ಹೆಚ್ಚು ಅಂಥವ್ರ ಮೇಲೆ ನಾವು ಟೈಮ್ ಕಳಿಬಾರದು. ಅಮ್ಮ ನೋಡು, ಇದೇ ಶ್ರೇಷ್ಠವಾದ ಪೂಜೆ. ಅಥಮಾಂ ಸರ್ವೇಷು ಭೂತೇಷು, ನಾನು ಪರಮಾತ್ಮ ಎಲ್ಲ ಜೀವಿಗಳಲ್ಲೂ ನಾನಿದ್ದೇನೆ, ನಾನು ಎಲ್ಲ ಜೀವಿಗಳಲ್ಲೂ ಇದ್ದೇನೆ. ಭೂತ ಅಂದರೆ ಇದು ಜೀವಿ. ಭೂತಾತ್ಮಾನಂ ಕೃತಾಲಯಂ, ಅವರ ಶರೀರಗಳನ್ನೇ ದೇವಸ್ಥಾನವನ್ನಾಗಿ ಮಾಡಿಕೊಂಡು ನಾನಿಲ್ಲಿದ್ದೇನೆ. ಆ ದೇವಸ್ಥಾನದ ಒಳಗಡೆ ನಾನಿದ್ದೀನಲ್ಲ ಪರಮಾತ್ಮ. ಅರ್ಹಯೇತ್ ದಾನ ಮಾನಾಭ್ಯಾಂ, ಆ ಶರೀರಗಳ ಒಳಗಡೆ ಕುಳಿತಿರ್ತಕ್ಕಂಥ ನನಗೆ ಎಲ್ಲರೂ ಪೂಜೆ ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು? ನನಗೆ ದಾನ ಮಾಡಬೇಕು, ಗೌರವ ಸಲ್ಲಿಸಬೇಕು. ಮೈತ್ರಿ ಭಾವದಿಂದ, ಯಾವುದೇ ನನಗೂ ನಿನಗೂ ವ್ಯತ್ಯಾಸವಿಲ್ಲ ಅನ್ನುವಂತಹ
ಅನನ್ಯ ಭಾವದಿಂದ, ಆತ್ಮೀಯತೆಯಿಂದ, ಧನ್ಯತಾ ಭಾವದಿಂದ, ಗೌರವ ಭಾವದಿಂದ ಪ್ರತಿಯೊಂದು ಶರೀರದಲ್ಲೂ ಕುಳಿತಿರ್ತಕ್ಕಂಥ ಮನುಷ್ಯನಿಗೆ ಅತ್ಯಂತ ಗೌರವದಿಂದ ದಾನ ಮಾಡಬೇಕು ಮತ್ತು ಅವನಿಗೆ ಮಾನವನ್ನು ಸಲ್ಲಿಸಬೇಕು, ಗೌರವವನ್ನು ಸಲ್ಲಿಸಬೇಕು, ಏನಾದರೂ ದಾನ ಮಾಡಬೇಕು. ಈ ಪೂಜೆ ಎಲ್ಲ ಪೂಜೆಗಳಿಗಿಂತಲೂ ಶ್ರೇಷ್ಠ ತಾಯಿ ಭಾಗವತದಲ್ಲಿ ಇದನ್ನು ನಾವು ನೋಡ್ತೇವೆ. ಇದು ಹಿಂದೂ ಧರ್ಮ, ಇದು ಸನಾತನ ಧರ್ಮ. ಇದನ್ನೆಲ್ಲ ಬಿಟ್ಟು ಎಲ್ಲೋ ಏನೋ ಇರೋದನ್ನು ಹೇಳ್ತಾ ಕೂತ್ಕೊಳ್ಳೋದು ಅರ್ಥವಿಲ್ಲದಂತಹ ವಿಚಾರ. ಅದೊಂದು ಆಚಾರವಲ್ಲ, ಅದು ಅನಾಚಾರ. ಹೀಗೆ ಅದ್ಭುತವಾದಂತಹ ವಿಚಾರಗಳು. ದಾನ, ನನಗಾಗಿ ಏನೂ ಬೇಡ. ರಂತಿದೇವ ಹೇಳ್ತಾನೆ, ಕಾಮಯೇ ದುಃಖ ತಪ್ತಾನಾಂ ಪ್ರಾಣಿನಾಮಾರ್ತಿ ನಾಶನಂ. ಪರಮಾತ್ಮ ದುಃಖದಿಂದ ಬೆಂದು ಹೋಗ್ತಾ ಇರತಕ್ಕಂಥ ಜೀವಿಗಳು ಆ ದುಃಖಗಳಿಂದ ಪಾರಾಗಲಿ, ಅದಕ್ಕಾಗಿ ನನ್ನ ತಪಸ್ಸಿನ ಫಲವನ್ನು ಅವರಿಗೆ ಕೊಡು, ನನಗೇನು ಬೇಡ. ಎಂಥ ಮಹಾತ್ಮರು ಇವರೆಲ್ಲ. ಅಲ್ಲಿ ಕುಳಿತಿರೋರು ಅವರು ಅಂಥವರೇ. ರಾಮಕೃಷ್ಣರ ತಪಸ್ಸು ಜಗತ್ತು ಇಲ್ಲಿವರೆಗೆ ಆ ತಪಸ್ಸು ಮಾಡಿಲ್ಲ, ಮುಂದೆ ಮಾಡಲ್ಲ. ಏನೇನು ಫಲಗಳು ಬಂದ್ಬಿಡ್ತು ಹೇಳ್ತಿದ್ರು ಅವರು. ನಮ್ಮ ಊರನ್ನೇ ಬಂಗಾರದಿಂದ ಬೇಕಾದರೆ ಮುಚ್ಚಿಬಿಡ್ತೇನೆ ನಾನು ಸ್ವಲ್ಪ ಮನಸ್ಸು ಮಾಡಿದರೆ. ಆ ಶಕ್ತಿಗಳೆಲ್ಲ ಅವ್ರಿಗೆ ಕಾಲು ಕಸವಾಗಿತ್ತು. ಅಂಥ ಶಕ್ತಿಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಒಂದೇ ಒಂದು ದಿನ, ಒಂದೇ ಒಂದು ಲವಲೇಶ ಉಪಯೋಗಿಸಿಕೊಳ್ಳದೆ ಜಿಪುಣನೊಬ್ಬ ಹಣವನ್ನು ಕಾದಿಡುವಂತೆ, ಕಾಯ್ಕೊಳ್ಳುವಂತೆ ಆ ತಪಸ್ಸಿನ ಫಲವನ್ನೆಲ್ಲ ಕಾಯ್ಕೊಂಡು ಕೊನೆಗೆ ಯೋಗ್ಯನಾದ ಶಿಷ್ಯ ಸಿಕ್ಕಿದಾಗ ಅವನಿಗೆ ವರ್ಗಾವಣೆ ಮಾಡಿ ಏನು ಹೇಳಿದ್ದು, ನನ್ನ ಈ ತಪಸ್ಸಿನ ಫಲದಿಂದ ಜಗತ್ತಿನ ಹಿತವನ್ನು ಸಾಧಿಸು. ನನಗೆ ಬೇಡ, ಅದು ನನಗೆ ಬೇಡ. ಜಗತ್ತಿನ ಹಿತವನ್ನು ಸಾಧಿಸು ನರೇನ್. ನಾನು ಯಾವ ತಪಸ್ಸು ಮಾಡಿ ಫಲಗಳನ್ನು ಪಡ್ಕೊಂಡೋ ನಿನಗೆ ವರ್ಗಾಯಿಸ್ತೇನೆ, ನೀನು ಅದನ್ನು ನಿನಗಾಗಿ ಉಪಯೋಗಿಸೋ ಹಾಗಿಲ್ಲ, ಜಗತ್ತಿನ ಹಿತಕ್ಕಾಗಿ ಉಪಯೋಗಿಸ್ಕೋದನ್ನು. ಇವೆಲ್ಲವೂ ಬರುತ್ತೆ ಸನಾತನ ಸಂಸ್ಕೃತಿ, ಸನಾತನ ಧರ್ಮ, ಹಿಂದೂ ಧರ್ಮ, ಆರ್ಯ ಧರ್ಮ, ಏನು ಹೆಸರಿಂದ ಬೇಕಾದರೂ ಕರೀರಿ, ನಿಮ್ಮಿಷ್ಟ. ಭಾರತೀಯ ಧರ್ಮ, ಯಾವುದರಿಂದ ಬೇಕಾದರೂ ಕರೀರಿ. ಬುದ್ಧ ಏನು ಕಡಿಮೆ ಇತ್ತು ಅಂತ ಅರಮನೆಯ ಭೋಗಗಳನ್ನು ಬಿಟ್ಟು ಭಿಕ್ಷುಕನ ಜೀವನವನ್ನು ಆರಿಸಿಕೊಂಡ. ಹೇಳ್ತಾನೇ ಇದನ್ನು ನಾನು ಕಳೆದ 4-6 ದಿನಗಳಿಂದ. ಇದು ಮಣ್ಣಿನ ಗುಣ. ಇದು ನಮ್ಮ ಜೀವನದ ಸಾರ್ಥಕ್ಯ ಇತರರಿಗಾಗಿ ಬದುಕುವುದರಲ್ಲಿದೆ. ನೀನು ಎಷ್ಟೇ ದೊಡ್ಡವನಾಗು, ನಿನ್ನ ಮಟ್ಟಿಗೆ ನೀನು ಎಷ್ಟೇ ಸಾಧನೆ ಮಾಡ್ಕೋ. ಸಾಧನೆ ಅದು, ಆದರೆ ಬಹಳ ಸಣ್ಣದ್ದು, ದೊಡ್ಡದಲ್ಲ. ಇತರರಿಗಾಗಿ ನೀನು ಎಷ್ಟು ಬದುಕಿದೆ. ಮುಂದೆ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಪತ್ರ ಬರೀತಾರೆ. ಪ್ರಿನ್ಸ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್. ಮಹಾರಾಜ ಅಮೆರಿಕೆಯಿಂದ ಬರೆದ ಪತ್ರ. ಮೈಸೂರು ಮಹಾರಾಜರಿಗೆ ಅಮೆರಿಕ ಹೋದ್ಮೇಲೂ ಪತ್ರಗಳು ಬರೆದಿದ್ದಾರೆ. ನೆನಪಿಟ್ಕೋ, ಈ ಜೀವನದಲ್ಲಿ ಆ ಹಮ್ಮು ಬಿಮ್ಮು ಅದು ಇದು ಇವೆಲ್ಲ ಇದೆಯಲ್ಲ, ಇದು 3 ಕಾಸಿನ ಪ್ರಯೋಜನವಿಲ್ಲ. ಬಟ್ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕ್ತಾರೆ ಅವರು ಬದುಕಿದಂತೆ, ಬೇರೆಯವರು ಬದುಕಿಯು ಸತ್ತಂತೆ. ಬದುಕಿದ್ರು ಸತ್ತಂತೆ, ಅವರು ಸ್ವಾರ್ಥಕ್ಕೆ ಬದುಕಿದವರು. ಇದೆಲ್ಲ ನಾವು ಕೇಳಿಸ್ಕೊಂಡಾಗ ನಮ್ಗೇನು ಅನಿಸುತ್ತೆ, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕು, ಕಲ್ಲು ಬಂಡದಂತೆ ಇರಬಾರದು. ಸುತ್ತಮುತ್ತ ಏನಾದರೂ ನಡೀತಾ ಇದ್ರೆ ಸ್ಪಂದಿಸಬೇಕು ಅದಕ್ಕೆ. ಇರಲಿ, ಬೆಂಗಳೂರಿಗೆ ಬಂದರು ದಿವಾನ್ ಶೇಷಾದ್ರಿ ಅಯ್ಯರ್ ಅವರು. ಕೆಲವು ಕ್ಷಣ ವಿವೇಕಾನಂದರ ಜೊತೆ ಮಾತನಾಡಿದಾಗಲೇ ಗೊತ್ತಾಯಿತು, ಈತ ಸಾಮಾನ್ಯನಲ್ಲ, ಮಹಾರಾಜರಿಗೆ ಪರಿಚಯಿಸಬೇಕು. ಮೈಸೂರಿಗೆ ಕರ್ಕೊಂಡು ಹೋದರು. ಕೃಷ್ಣರಾಜ ಒಡೆಯರ್ ತಂದೆ ಚಾಮರಾಜೇಂದ್ರ ಒಡೆಯರ್, ಜಯಚಾಮರಾಜ ಒಡೆಯರ್ ಅಲ್ಲ, ಚಾಮರಾಜೇಂದ್ರ ಒಡೆಯರ್ ಅವರು ಮಹಾರಾಜ ಪರಿಚಯಿಸ್ತಾರೆ. ಮಹಾರಾಜನು ಕೂಡ ತಕ್ಕ ಮಟ್ಟಿಗೆ ವಿದ್ಯಾವಂತನೇ. ಮೈಸೂರಿನ ರಾಜರು ಯಾವತ್ತೂ, ಒಡೆಯರ್ ದೊರೆಗಳು ಯಾವತ್ತೂ ಉನ್ನತ ಮಟ್ಟದ ವಿದ್ಯಾವಂತರು. ಸಂಸ್ಕೃತ, ಇಂಗ್ಲೀಷು, ವೇದಾಂತ ಅದ್ಭುತವಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಚಾಮರಾಜೇಂದ್ರ ಒಡೆಯರಿಗೂ ಸ್ವಾಮೀಜಿ ವಿಶೇಷವಾಗಿ ಹಿಡಿಸಿದರು. ಸ್ವಲ್ಪ ಹೆಚ್ಚು ಕಡಿಮೆ ಪ್ರತಿನಿತ್ಯ ಮಹಾರಾಜರು ಮತ್ತು ಸ್ವಾಮೀಜಿ ಭೇಟಿ ಮಾಡುವಂಥ ಸಂದರ್ಭ ಬರ್ತಿತ್ತು. ಆವಾಗ ಮಹಾರಾಜರಿಗೆ ಎಷ್ಟೋ ವಿಷಯಗಳ ಬಗ್ಗೆ ವಿವೇಕಾನಂದರು ಚರ್ಚೆ ಮಾಡಿದರು. ಒಂದು ಸಲ ವೇದಾಂತ ಚರ್ಚೆಯೂ ನಡೆಯಿತು. ದೊಡ್ಡ ದೊಡ್ಡ ಪಂಡಿತರನ್ನು ಸೇರಿಸಿ ಅಲ್ಲೆಲ್ಲ ವೇದಾಂತದ ಚರ್ಚೆ, ಮಾತುಕತೆಯೆಲ್ಲ ಸಂಸ್ಕೃತದಲ್ಲಿ.
ವಿವೇಕಾನಂದರು ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರು, ಉನ್ನತ ಮಟ್ಟದ ಪಾಂಡಿತ್ಯ ಆಯಿತು ಸಂಸ್ಕೃತದಲ್ಲಿ ಕೂಡ. ಅವರು ಓದಿದ್ದು ಸಂಸ್ಕೃತವನ್ನು ಸಬ್ಜೆಕ್ಟ್ ಆಗಿ ತಗೊಂಡೆ. ಕಲ್ಕತ್ತೆಯಲ್ಲಿ ಡಿಗ್ರಿ ಮಾಡುವಾಗ ಸಂಸ್ಕೃತ ಅವರ ಸಬ್ಜೆಕ್ಟ್. ಆಮೇಲೂ ಕೂಡ ಪಶ್ಚಿಮ ಭಾರತದಲ್ಲಿ ಓಡಾಡುವಾಗ ಪಾಂಡುರಂಗ ಶಾಸ್ತ್ರಿ ಮತ್ತು ರಾಜಸ್ಥಾನದಲ್ಲಿದ್ದಾಗ ಅಲ್ಲಿ ಅಷ್ಟಾಧ್ಯಾಯಿ ಇದನ್ನೆಲ್ಲ ಓದಿ ಸಂಸ್ಕೃತದ ಮೇಲೆ ಉನ್ನತ ಮಟ್ಟದ ನಿಯಂತ್ರಣವನ್ನು ಅವರು ಸಾಧಿಸಿದರು. ಎಷ್ಟೋ ಪಂಡಿತರು ಇವರ ಭಾಷೆ ಮತ್ತು ವೇದಾಂತದ ಮೇಲೆ ಇವರಿಗಿರ್ತಕ್ಕಂಥ ವಿದ್ವತ್ತನ್ನು ನೋಡಿ ಸ್ತಂಭೀಭೂತರಾದರು. ಮೈಸೂರಿನಲ್ಲಿ ಕೆಲವು ದಿನ ಕಳೆದರು. ಬಹಳ ದಿನ ಇಲ್ಲಿ ಉಳಿಯೋ ಹಾಗಿಲ್ಲ, ಯಾಕೆ ರಾಮೇಶ್ವರಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಮೈಸೂರಿನಲ್ಲಿ ಬೀಳ್ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇದ್ದಾಗ ಕೆಲವು ಸೂಚನೆಗಳನ್ನು ಕೊಡ್ತಾರೆ ಮಹಾರಾಜರಿಗೆ. ಅದರಲ್ಲಿ ಒಂದು ಸೂಚನೆ, ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತದೆ ಯಾವ ದೇಶವೂ ಉದ್ಧಾರವಾಗುವುದಿಲ್ಲ. ಮೇಲ್ವರ್ಗದವರನ್ನು ನೀವು ಇನ್ನಷ್ಟು ಮೇಲ್ವರ್ಗದವರು ಮಾಡಿ ಸಂತೋಷವೇ, ಆದರೆ ಗಮನ ಕೂಡ ಕೆಳವರ್ಗದವರಿಗೆ ಅಷ್ಟೇ ಇರಬೇಕು. ಕೆಳವರ್ಗದವರಿಗೆ ಗಮನ ಕೊಡಬೇಕಾಗಿದೆ. ಈ ಕಾರಣದಿಂದ ಸ್ವಾಮಿ ವಿವೇಕಾನಂದ ಪ್ರಭಾವಿತರಾಗಿ ಸ್ತ್ರೀಯರಿಗೆ ಮತ್ತೆ ಹಲವಾರು ಕೊಳಚೆ ಪ್ರದೇಶಗಳಲ್ಲಿ ಕೆಳಗೆ ಬಿದ್ದಿರ್ತಕ್ಕಂಥವರ ಬಡಾವಣೆಗಳಲ್ಲಿ ಮೈಸೂರು ಅರಸರು ಶಾಲೆಗಳನ್ನು ನಿರ್ಮಾಣ ಮಾಡಿದರು. ಬರಗಾಲ ಬಂತು ಅಂದರೆ ಸಾಕು, ಗಂಜಿ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಿದ್ರು. ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡುವುದಕ್ಕೆ ಹೊರಟರು, ಬ್ಯಾಂಕುಗಳನ್ನು ನಿರ್ಮಾಣ ಮಾಡುವುದಕ್ಕೆ ಹೊರಟರು. ಇದೆಲ್ಲದಕ್ಕೂ ಪ್ರೇರಣೆ ಬಂದಿದ್ದು ವಿವೇಕಾನಂದರಿಂದ. ಆಧುನಿಕವಾಗಿ ನಾವು ಬದುಕಬೇಕಿದೆ, ಪಾಶ್ಚಿಮಾತ್ಯರನ್ನು ನೋಡಿ ಎಷ್ಟೋ ವಿಷಯಗಳನ್ನು ಕಲಿಬೇಕಾಗಿದೆ. ಕೈಗಾರಿಕೆಗಳು, ಆಧುನಿಕ ರೀತಿ ನೀತಿಗಳು, ಇದೆಲ್ಲ ಹೊರ ಪ್ರಪಂಚದಲ್ಲಿ ನಾವು ಅವರಿಂದ ಕಲಿಬೇಕಿದೆ. ಒಳ ಪ್ರಪಂಚದಲ್ಲಿ ಬದುಕೋದಕ್ಕೆ ನಾವು ಅವರಿಗೆ ಬೋಧಿಸಬೇಕಿದೆ, ನಾವೇ ಗುರುಗಳಾಗಬೇಕಾಗಿದೆ ಅನ್ನುವುದನ್ನು ಸ್ಪಷ್ಟ ಮಾಡಿಕೊಡ್ತಾರೆ ಹೋದ ಕಡೆಯಲ್ಲ. ಒಳ ಪ್ರಪಂಚದಲ್ಲಿ ನಾವೇ ವೀರಾಧಿವೀರರು, ನಾವೇ ಸಾರ್ವಭೌಮರು. ಹೊರ ಪ್ರಪಂಚದಲ್ಲೂ ನಾವಿದ್ವಿ, ಆದರೆ ಕಳೆದ ಹಲವಾರು ಶತಮಾನಗಳಿಂದ ದಾಸ್ಯಕ್ಕೆ ಒಳಗಾಗಿ ಎಲ್ಲ ಕಳೆದುಕೊಂಡಿದ್ದೇವೆ. ಈಗ ಆಧುನಿಕ ಪಶ್ಚಿಮವನ್ನು ನಾವು ಅನುಕರಿಸುವುದು ಸುಲಭವಾದ ಮಾರ್ಗ ಅಂತ ಹೇಳಿ ಮೈಸೂರು ಬ್ಯಾಂಕ್, ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಮತ್ತು ಮಲೆನಾಡಿನಲ್ಲಿರ್ತಕ್ಕಂಥ ಶ್ರೀಗಂಧ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಹಣ ಪಡೆದುಕೊಳ್ಳುವುದು, ಕನ್ನಂಬಾಡಿ ಕಟ್ಟೆ ಮತ್ತು ಇತ್ಯಾದಿ ಪಾಲಿಟೆಕ್ನಿಕ್ ಕಾಲೇಜುಗಳು, ಮೈಸೂರು ಯೂನಿವರ್ಸಿಟಿ, ಸ್ತ್ರೀಯರಿಗಾಗಿಯೇ ಕಾಲೇಜುಗಳು, ಇವೆಲ್ಲ ನಂತರ ಒಂದು 20-25 ವರ್ಷಗಳಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದು ಹೋದ ಒಂದು 25 ವರ್ಷಗಳಲ್ಲೇ ನಿರ್ಮಾಣವಾಗಿದ್ದು. ಕಾರಣ ಇಷ್ಟೇ, ಮಹಾರಾಜರು ವಿವೇಕಾನಂದ ಪ್ರಭಾವಿತರಾಗಿದ್ದರು. ಅದಕ್ಕಿಂತ ಹೆಚ್ಚಾಗಿ ಮಹಾರಾಜರ ಮಗ ಕೃಷ್ಣರಾಜ, ತಂದೆ ಮತ್ತು ಸ್ವಾಮೀಜಿ ವಿವೇಕಾನಂದ ನಡುವೆ ಈ ಸಂಭಾಷಣೆ ನಡೀತಾ ಇದ್ದರೆ ಗಮನ ಕೊಟ್ಟು ಕೇಳ್ತಿದ್ದ. ಕೃಷ್ಣರಾಜನನ್ನು ಹತ್ತಿರದಲ್ಲೇ ಇಟ್ಕೊಂಡಿದ್ದರು, ಯುವರಾಜ ಕೃಷ್ಣರಾಜನನ್ನು. ಮಹಾರಾಜರು ಇದೇ ಕೃಷ್ಣರಾಜ ಬೆಳೆದು ದೊಡ್ಡವನಾದ ಮೇಲೆ ರಾಜಋಷಿ ಎನ್ನುವ ಹೆಸರು ತಗೊಂಡು ಮೈಸೂರನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದ ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಇದೆಲ್ಲ ಪ್ರಗತಿ ಬರೋದಕ್ಕೆ ಕಾರಣವಾಗೋದಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ? ಸ್ವಾಮಿ ವಿವೇಕಾನಂದರು ಇದ್ದಾರೆ. ಅಲ್ಲಿಂದ ಅವ್ರಿಗೆ ಹೋಗಬೇಕು ಕೇರಳಕ್ಕೆ. ಕೇರಳದ ಮಾರ್ಗವಾಗಿ ಭೂಶಿಖರ ಕನ್ಯಾಕುಮಾರಿಗೆ ಬಂದು ಅಲ್ಲಿಂದ ರಾಮೇಶ್ವರಕ್ಕೆ ಹೋಗುವುದು. ಪಶ್ಚಿಮ ತೀರ, ಅಲ್ಲಿಂದ ದಕ್ಷಿಣ ಭಾರತದ ಭೂಶಿರ, ದಕ್ಷಿಣದ ತುತ್ತ ತುದಿ ಅಲ್ಲಿಗೆ ಹೋಗಬೇಕು ಅಂತಲೂ ಬಹುಶಃ ಸ್ವಾಮೀಜಿಗೆ ಒಂದು ಆಸೆ ಬಂದಿರಬಹುದು. ಅಲ್ಲಿಂದ ರಾಮೇಶ್ವರಕ್ಕೆ ಹೋಗಬೇಕು. ಯಾಕೆ? ಸನ್ಯಾಸಿ ದರ್ಶಿಸಬೇಕಾದ ಬದರಿನಾಥನ ದರ್ಶಿಸೋದಕ್ಕಾಗಲಿಲ್ಲ. ದ್ವಾರಕೆಯನ್ನು ದರ್ಶಿಸಿ ಆಗಿದೆ, ಇನ್ನು ರಾಮೇಶ್ವರವನ್ನು ದರ್ಶಿಸಬೇಕು, ಪುರಿ ಜಗನ್ನಾಥನನ್ನು ದರ್ಶಿಸಬೇಕು. ಸನ್ಯಾಸಿ ಸಾಮಾನ್ಯವಾಗಿ ಜೀವನದಲ್ಲಿ ಈ ಚತುರ್ಧಾಮಗಳನ್ನು ದರ್ಶಿಸಿ ಅಲ್ಲಿ ಕೆಲವು ದಿನಗಳಿದ್ದು ಅಲ್ಲಿ ತಪಶ್ಚರ್ಯೆಯನ್ನು ಮಾಡಬೇಕು. ಇದೆಲ್ಲ ಸನ್ಯಾಸಿಗೆ ಈ ದೇಶ ಸನ್ಯಾಸ ಉಪನಿಷತ್ ಸನ್ಯಾಸಿಗೆ ಕೊಟ್ಟಿರ್ತಕ್ಕಂತಹ ಕೆಲವು ಕರ್ತವ್ಯಗಳು. ಹೀಗಾಗಿ ಕೇರಳಕ್ಕೆ ಹೋಗಬೇಕು. ಕೇರಳಕ್ಕೆ ಅಲ್ಲಿಯ ದಿವಾನರಿಗೆ ಒಂದು ಪರಿಚಯ ಪತ್ರ ತಗೊಂಡು ಇಲ್ಲಿಂದ ಬೆಂಗಳೂರಿನಿಂದ ಶೇಷಾದ್ರಿ ಅಯ್ಯರ್ರವ್ರ ಕಡೆಯಿಂದ ಪರಿಚಯ ಪತ್ರ ತಗೊಂಡು ದಿವಾನರಿಗಲ್ಲ, ದಿವಾನರ ರೀತಿಯಲ್ಲೇ ಇದ್ದಂತಹ